ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಮಿಸ್ಟರ್ ಜಗ್ಗೇಶ್ ಅವರ ಬಗ್ಗೆ ಒಂದು 4 ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಅವ್ರನ್ನ ಕೇಳ್ತೀನಿ, ದಯವಿಟ್ಟು ಪೂರ್ತಿ ನೋಡಿ. ಮತ್ತು ಯಾರ್ಯಾರು ನನ್ನ ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಚಾರ ಏನಪ್ಪ ಅಂದರೆ, ಮಿಸ್ಟರ್ ಜಗ್ಗೇಶ್ ಅವರು ರಾಜ್ಯಸಭಾ ಸದಸ್ಯರಾದ, ಇವತ್ತೇನು ಒಂದು ಕಾಮಿಡಿ ಪ್ರೋಗ್ರಾಮ್ ನಡೀತಾ ಇದೆ, ರಿಯಾಲಿಟಿ ಶೋ, ಅದರಲ್ಲಿ ಕುಂತ್ಕೊಂಡು ಡಬಲ್ ಮೀನಿಂಗ್ ಕೂತ್ಕೊಂಡು ಇವತ್ತು ಶೋ ಮಾಡ್ತಾ ಇದ್ದಾರೆ. ಡಬಲ್ ಮೀನಿಂಗ್ ಡೈಲಾಗ್ಗಳು ಅಲ್ಲಿ ಶೋ. ಇವತ್ತು ಕಣ್ಣೀರು ಹಾಕ್ತಾರೆ. ಮೊನ್ನೆ ಭಾನುವಾರ ಶನಿವಾರ ಏನು ಈ ಕಾರ್ಯಕ್ರಮ ಬರುತ್ತೆ, ಅದರಲ್ಲಿ ಕಣ್ಣೀರು ಹಾಕ್ತಾರೆ. ಸಿನಿಮಾ ನೋಡೋಕ್ಕೆ ಯಾರೂ ಬರ್ತಾ ಇಲ್ಲ, ಸಿನಿಮಾ ಹೊಟ್ಟೋಯ್ತು ಅಂತಂದು ಹೇಳ್ಬಿಟ್ಟು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರಿಗೋಸ್ಕರ? ಅವರಿಗೋಸ್ಕರ. ಮಿಸ್ಟರ್ ಜಗ್ಗೇಶ್ ಅವರೇ, ನೀವು ಕಣ್ಣೀರು ಹಾಕೋದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನೀವು ಬಡವರಲ್ಲ, ಯಾಕಂದ್ರೆ ನೀವು ರೈತರಲ್ಲ. ಇದನ್ನು ಯಾಕೆ ಹಾಕೊಂಡಿದ್ದೀನಿ ಗೊತ್ತಾ? ಇದು ನಾನು ಅಪ್ಪಟ ರೈತನ ಮಗ, ಹಳ್ಳಿ ಹುಡುಗ. ನೀವೇನು ಸಿನಿಮಾಗಳ ಡೈಲಾಗ್ ಹೊಡ್ತಿದ್ರಲ್ಲ, ನಾನು ಹಳ್ಳಿ ಹುಡುಗ, ಹಳ್ಳಿ ಜಡಾವ್ ಮೈಚಂದ್ರದಲ್ಲಿ ಬಂದಿದ್ದೀನಿ ಅಂತ. ನಾನು ಕೂಡ ಹಳ್ಳಿಯಿಂದ ಬಂದಿದ್ದೀನಿ. ಹಳ್ಳಿಯಿಂದ ಕೆಲಸ ಇಲ್ಲ ಊರಲ್ಲಿ ಸರಿಯಾದ ರೀತಿಯಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದೀವಿ. ಆದರೆ ನಿಮ್ಮ ಥರ ಆಗಲಿಲ್ಲ. ನಾವು ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ. ಯಾಕಂದರೆ ಊರ ಕಡೆ ಆ ಪರಿಸ್ಥಿತಿ ಇಲ್ಲ. ನೀವು ಕಣ್ಣೀರು ಹಾಕಿದ್ದು ನಮ್ಮ ದೇಶದ ರೈತನಿಗೋಸ್ಕರ ಅಲ್ಲ, ನೀವು ಕಣ್ಣೀರು ಹಾಕಿದ್ದು ನಮ್ಮ ಭಾರತ ದೇಶದ ಸೈನಿಕರಿಗೋಸ್ಕರ ಅಲ್ಲ, ನೀವು ಕಣ್ಣೀರು ಹಾಕಿದ್ದು ಕೂಲಿ ಕಾರ್ಮಿಕರಿಗೋಸ್ಕರ ಅಲ್ಲ, ನೀವು ಕಣ್ಣೀರು ಹಾಕಿದ್ದು ಬಡವರಿಗೋಸ್ಕರ ಅಲ್ಲ, ನೀವು ಕಣ್ಣೀರು ಹಾಕಿದ್ದು ಎಷ್ಟೋ ರೈತರು ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾರೆ, ಅವ್ರಿಗೋಸ್ಕರ ಅಲ್ಲ. ನೀವು ಕಣ್ಣೀರು ಹಾಕಿದ್ದು ನಿಮಗೋಸ್ಕರ, ನಿಮ್ಮ ಚಿತ್ರರಂಗದ ಜನಗಳಿಗೋಸ್ಕರ ಕಣ್ಣೀರು ಹಾಕಿದ್ರಿ. ಅದು ಒಂದು ಶಿಪ್ ರೈಟ್ ಮಾಡ್ಕೊಂಡು ಬಂದು ವಾರಕ್ಕೊಂದಿನ ಡೌ ಮಾಡ್ಕೊಂಡು ಕೂತ್ಕೊಂಡು ಒಂದು TRP ದುಡ್ಡು ಮಾಡ್ಕೊಳ್ಳುವಂಥ ಇವತ್ತು ಶೋಗಳು ನಡೀತಾ ಇದ್ದಾವೆ. ಈ TV ಚಾನಲ್ ಮಾತ್ರ ಅಲ್ಲ, ಎಲ್ಲ ಮಾಧ್ಯಮಗಳು, ಎಲ್ಲ TV ಅವರು ಬರೀ ಇದೇ ಕಥೆನೇ ಆಗಿದೆ. ಇವತ್ತು ಯಾರೂ ಮೂರ್ಖರಲ್ಲ, ಯಾರು ನಂಬೋ ಸ್ಥಿತಿಲಿ ಇಲ್ಲ ಇವತ್ತು. ಯಾಕಂದರೆ ಮಿಸ್ಟರ್ ಜಗ್ಗೇಶ್ ಅವರೇ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರ ಮನೆಯಲ್ಲೂ TVಗಳು ಇದ್ದಾವೆ, ಎಲ್ಲ ನೋಡ್ತಾ ಇದ್ದಾರೆ. ಈ ಥರ ಡೌ ಮಾಡೋಕ್ಕೆ ಹೋಗಬೇಡಿ, ಈ ಥರ ನಾಟಕ ಮಾಡೋಕ್ಕೆ ಹೋಗಬೇಡಿ. ನಾಟಕದಲ್ಲಿ ನಾಟಕ ಈ ಥರ ಮಾಡಿದರೆ ಜನ ಯಾರು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಮಿಸ್ಟರ್ ಜಗ್ಗೇಶ್ ಅವರೇ, ಅಳುವುದು ಅವಶ್ಯಕತೆ ಇಲ್ಲ. ಯಾರಿಗೋಸ್ಕರ ಕಣ್ಣೀರು ಹಾಕಿದಿರಿ? ನಿಮ್ಮ ಡಬಲ್ ಮೀನಿಂಗಿಗೋಸ್ಕರ ನಾವು ಅಲ್ಲಿ ಬಂದು ಕೂತ್ಕೊಂಡು ನೋಡಬೇಕಾ? ನಿಮ್ಮ ಡಬಲ್ ಮೀನಿಂಗ್ ಡೈಲಾಗ್ಗೋಸ್ಕರ ಇವತ್ತು ನಾವು ಕಣ್ಣು ಬಾಯಿ ಕೊಟ್ಕೊಂಡು ನೋಡಬೇಕಾ? ಇಂಥವು ಒಂದು ಸಮಾಜ ತಿದ್ದುವಂಥ ಈ ಶೋಗಳು ಎಲ್ಲಿ ಮಾಡ್ತಾ ಇದ್ರಿ? ಬರೇ ಡಬಲ್ ಮೀನಿಂಗು. ಇಂಥ ಶೋ ನೋಡಿ ಯಾರು ಉದ್ಧಾರ ಆಗ್ತಾ ಇದ್ದಾರೆ? ನೀವು ಉದ್ಧಾರ ಆಗ್ತಾ ಇದ್ದೀರಾ. ಆಯಿತು, ಇವತ್ತು ಸಿನಿಮಾಗಳನ್ನು ಮಾಡೋದು ಬಿಟ್ಟು ನೀವ್ಯಾಕೆ ಹೋಗಲ್ಲಿ ಕೂತ್ಕೊಂಡಿದ್ದೀರಿ? ನೀವ್ಯಾಕ್ರಿ ಅಲ್ಲಿ ಕೂತ್ಕೊಂಡಿದ್ದೀರಾ? ಕಿತ್ತೋಗಿರೋ ಶೋ ನಡೆಸ್ತಾ ಇದ್ದೀರಾ. ಇವತ್ತೆಲ್ಲರೂ ಅದೇ ಕೆಲಸ ಮಾಡ್ತಾ ಇದ್ದೀರಾ, ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಾ. ಶಿವರಾಜ್ ಕುಮಾರ್ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ, ರವಿಚಂದ್ರನ್ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ಯಾರು ಸಿನಿಮಾ ತೆಗಿಯೋರು? ಯಾರು ಸಿನಿಮಾ ನೋಡ್ತಾರೆ? ಅದೇನು ಸಿನಿಮಾ ಟಿಕೆಟ್ ಎಷ್ಟು ರೇಟು? ಮಿಸ್ಟರ್ ಜಗ್ಗೇಶ್ ಅವರೇ, ನೀವು ಮಾಡುವಾಗ ಎಷ್ಟಿತ್ತು, ಇವಾಗ ಎಷ್ಟಿದೆ? ಯಾರೇ ನೋಡ್ತಾರೆ? 300-400 ರೂಪಾಯಿ ಕೊಟ್ಟು ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ? ಕೂಲಿ ಮಾಡುವವನು. ನಾವು ಸಿನಿಮಾ ನಿಮ್ಮವಂತೂ ಬೇಕಾದಷ್ಟು ನೋಡಿದ್ದೀವಿ, ಎಲ್ಲರೂ ಸಿನಿಮಾ ನೋಡಿದ್ದೀವಿ. ಆದರೆ ಅವಾಗ ಒಂದಂತೂ ಕಿತ್ತು ಸಿನಿಮಾ ನೋಡ್ಬೋದು ನಾವು. ಈಗ ಅಯ್ಯಪ್ಪ 300-400 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ 2-3 ದಿನ ಊಟ ಮಾಡ್ಬೋದು ಅಂಥ ಪರಿಸ್ಥಿತಿ ಇದೆ. ಅಷ್ಟು ಜನ ಇದ್ದಾರೆ. ನೀವು ಕಣ್ಣೀರು ಹಾಕಿ ಈ ಥರ ಶೋ ನಡೆಸುವುದು ಅವಶ್ಯಕತೆ ಇಲ್ಲ. ಜನಗಳನ್ನು ಬಕ್ರ ಮಾಡಿ ಶೋ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ TV ಚಾನಲ್ಗೋಸ್ಕರ ಕಣ್ಣೀರು ಹಾಕುವುದು ಅವಶ್ಯಕತೆ ಇಲ್ಲ. ನೀವೊಬ್ಬ ರಾಜ್ಯಸಭಾ ಸದಸ್ಯರಾಗಿ ಒಂದು ಕಿತ್ತೋಗಿರೋ ಶೋಲ್ಲಿ ಕುಂತ್ಕೊಂಡು ಕಣ್ಣೀರು ಹಾಕುವ ಅವಶ್ಯಕತೆ ಇಲ್ಲ. ಮಿಸ್ಟರ್ ಜಗ್ಗೇಶ್ ಅವರೇ, ಕಣ್ಣೀರು ಹಾಕುವುದು ಅವಶ್ಯಕತೆ ಇಲ್ಲ. ನೀವು ರೈತನಿಗೋಸ್ಕರ ಕಣ್ಣೀರು ಹಾಕಲಿಲ್ಲ, ನಮ್ಮ ದೇಶಕ್ಕಾಯ ಸೈನಿಕರಿಗೋಸ್ಕರ ಕಣ್ಣೀರು ಹಾಕಲಿಲ್ಲ, ನಮ್ಮ ದೇಶದ ಬಡವರಿಗೋಸ್ಕರ ಕಣ್ಣೀರು ಹಾಕಲಿಲ್ಲ, ನಮ್ಮ ದೇಶದ ಕೂಲಿ ಕಾರ್ಮಿಕರಿಗೋಸ್ಕರ ಕಣ್ಣೀರು ಹಾಕಲಿಲ್ಲ. ಎಷ್ಟೋ ಜನ ಕೊರೋನಾದಲ್ಲಿ ಸತ್ತೋದ್ರು, ಅದಕ್ಕೋಸ್ಕರ ಕಣ್ಣೀರು ಹಾಕಲಿಲ್ಲ. ನೀವು ಕಣ್ಣೀರು ಹಾಕಿದ್ದು ಇವತ್ತು ಸಿನಿಮಾ ಥಿಯೇಟ್ರಿಗೆ ಜನನೇ ಬರ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದೀರಿ. ಇಂಥ ಕಣ್ಣೀರು ಹಾಕುವುದು ಅವಶ್ಯಕತೆ ಇಲ್ಲ. ಮಿಸ್ಟರ್ ಜಗ್ಗೇಶ್ ಅವರೇ, ಕಣ್ಣೀರು ಹಾಕೋದು, ಈ ಥರ ಡೌ ಮಾಡೋದು ಯಾರು ನಂಬುವ ಪರಿಸ್ಥಿತಿ ಇಲ್ಲ. ನಾವು ನಿಮ್ಮ ಶೋಗಳನ್ನು ನೋಡ್ತಿದ್ವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಡಬಲ್ ಮೀನಿಂಗು ಅಸಹ್ಯ ಆಗುತ್ತೆ ನೋಡೋಕ್ಕೆ. ಚಿಕ್ಕ ಮಕ್ಕಳ ಜೊತೆ ಕುಂತ್ಕೊಂಡು ನೋಡೋಕ್ಕೆ ಅಸಹ್ಯ ಆಗುತ್ತೆ, ಹೆಣ್ಣು ಮಕ್ಕಳ ಜೊತೆ ಕುಂತ್ಕೊಂಡು ನೋಡೋಕ್ಕೆ ಅಸಹ್ಯ ಆಗುತ್ತೆ. ಅಂಥವು 4 ಗೋಡೆ ಮಧ್ಯದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮನ ನೀವು ವೇದಿಕೆ ಮೇಲೆ ತಗೊಂಬಂದು
ಕಾಮಿಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೀರಿ. ಒಂದು ಸಂಸಾರ ಫಸ್ಟ್ ನೈಟು ಬರೀ ಇಂಥವೆ. ಇದು ಜನ ಇದನ್ನು ನೋಡಿ ಏನು ತಿಳ್ಕೊಬೇಕ್ರಿ, ಏನ್ರಿ ತಿಳ್ಕೊಬೇಕು? ಡಬಲ್ ಮೀನಿಂಗ್ ತಗೊಂಡು ನಿಮ್ಮ ಕಿತ್ತೋಗಿರೋ ಡಬಲ್ ಮೀನಿಂಗ್ ತಗೊಂಡ್ರು ಯಾರೀ ಉದ್ಧಾರ ಆಗ್ತಾರೆ? ಇವೆಲ್ಲ ಬೇಕೇನ್ರಿ ಜನಗಳಿಗೆ? ಇದಕ್ಕೋಸ್ಕರ ಯಾಕ್ರಿ ಕಣ್ಣೀರು ಹಾಕ್ತೀರಾ? ಬಿಟ್ಬಿಡ್ರಿ, ಕಣ್ಣೀರು ಹಾಕೋದು ಡೋ ಮಾಡೋದೆಲ್ಲ ಬಿಟ್ಬಿಡಿ. ಬನ್ನಿ ಸಿನಿಮಾ ಮಾಡಿ, ಒಳ್ಳೊಳ್ಳೆ ಎಂತೆಂಥ ಕಥೆಗಳಿದ್ದಾವೆ, ಸಿನಿಮಾ ಮಾಡಿರಿ. ಹೋಗಿ ಅಲ್ಲಿ ಕಿತ್ತೋಗಿರೋ ಸೋನೆ ನಡೆಸೋದಲ್ಲ. ಮಿಸ್ಟರ್ ಜಗ್ಗೇಶ್ ಅವರೇ, ಇದನ್ನು ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದೀನಿ. ನಿಮಗೆ ಉತ್ತರ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಮ್ಗೆ ಕೇಳೋ ಕರ್ತವ್ಯ. ನಾನೊಬ್ಬ ಕನ್ನಡಿಗನಾಗಿ, ಒಬ್ಬ ರೈತನ ಮಗನಾಗಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಬದಲಾವಣೆ ಆಗಿ. ಇದು ನಿಮಗೆ ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ನಿಮ್ಮ ಮನಸ್ಸಿಗೆ ತಿಳಿಸಿ. ನಮಸ್ಕಾರ.